ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಬೆಂಗಳೂರಿನಲ್ಲಿ ನಮ್ಮ ಕ್ಯಾಂಟೀನ್ ಆರಂಭ. ಹೌದು, ತಮಿಳುನಾಡಿನ ಅಮ್ಮ ಕ್ಯಾಂಟೀನ್ ಮಾದರಿಯಲ್ಲೇ ಬೆಂಗಳೂರಿನಲ್ಲಿ ನಮ್ಮ ಕ್ಯಾಂಟೀನ್ ಅಂತ ಆರಂಭಿಸಲು ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ 12ನೇ ಬಜೆಟ್ನಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಲಾಯಿತು. ಪ್ರಾಯೋಗಿಕವಾಗಿ ಬೆಂಗಳೂರಿನ 198 ವಾರ್ಡ್ಗಳಲ್ಲಿ ತಲಾ ಒಂದೊಂದು ನಮ್ಮ ಕ್ಯಾಂಟೀನನ್ನು ತೆರೆಯಲಾಗುತ್ತಂತ. ಕಡು ಬಡವರಿಗೆ 5 ರೂಗೆ ತಿಂಡಿ ಮತ್ತು 10 ರೂಗೆ ಊಟವನ್ನು ನೀಡುವುದು ನಮ್ಮ ಕ್ಯಾಂಟೀನ್ನ ಉದ್ದೇಶ ಅಂತ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟವನ್ನು ಕೊಡ್ತಿದ್ದಾರೆ ಅಂದ್ರೆ ಇದು ಒಂದು ರೀತಿ ತುಂಬಾ ಒಳ್ಳೆಯ ವಿಚಾರನೇ ಹೌದು. ಇದು ಒಂದು ಸರಿಯಾದ ರೀತಿಯಲ್ಲಿ ವಿತರಣೆ ಆದರೆ ಬಡವರಿಗೆ ತುಂಬಾ ಅನುಕೂಲ ಆಗುತ್ತೆ. ಬಡವರಿಗೆ ಎಷ್ಟೋ ಜನ ಊಟ ಇಲ್ಲದೆ ಇರ್ತಾರೆ, ಅವ್ರಿಗೆ ತುಂಬಾ ಒಂದು ಉಪಯೋಗ ಆಗೋದಂತೂ ಸತ್ಯ. ಇದರಿಂದ ಕಾದು ನೋಡಬೇಕು ಎಷ್ಟು ಪರಿಣಾಮಕಾರಿಯಾಗಿ ಈ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ನಿರ್ವಹಿಸ್ತಾರೆ ಈ ಒಂದು ನಮ್ಮ ಕ್ಯಾಂಟೀನ್ ನಿರ್ಮಾಣದಲ್ಲಿ. ನಿಮ್ಗೆ ಅನಿಸುತ್ತೆ ಒಂದು 5 ರೂಪಾಯಿಗೆ ತಿಂಡಿ ಮತ್ತು 10 ರೂಪಾಯಿಗೆ ಊಟವನ್ನು ನೀಡ್ತಿರುವಂಥದ್ದು ಮತ್ತು ಯಾವ ರೀತಿ ಒಂದು ಫಲ ಕೊಡುತ್ತೆ ಇದು ಸಿದ್ದರಾಮಯ್ಯನವರಿಗೆ? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.